ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಡಿ.ಕೆ. ಶಿವಕುಮಾರ್ಗೆ ಹೇಳ್ತೀನಿ, ಅಪ್ಪ ನೀನು ಎಷ್ಟು ದಿನಪ್ಪ? 1.5 ವರ್ಷ ಅಷ್ಟೇ, 1.5 ವರ್ಷ, 1.5 ವರ್ಷ. ಅದರಲ್ಲಿ 6 ತಿಂಗಳು ಹೋದ್ರೆ ಇನ್ನೊಂದೇ ವರ್ಷ ಎಲೆಕ್ಷನ್ ಹೋದ್ರೆ ನೀನು ಅಕ್ವಿಜೇಷನ್ ಯಾವಾಗ ಮಾಡ್ತೀಯ, ಟೆಂಡರ್ ಯಾವಾಗ ಕರೀತೀಯ, ರೋಡ್ಗಳು ಯಾವಾಗ ಬರ್ತದೆ, ಸ್ಯಾನಿಟರಿ ಇದೆಲ್ಲ ಬರಕ್ಕೆ 15-20 ವರ್ಷ ಬೇಕು. ಯಾರೋ ಕೊಟ್ಟಿದಾರಲ್ಲ ಇವಾಗ ರೈತರ ಜಮೀನುಗಳಿಗೆ, ಅವ್ರೇನ ಸೈಟ್ಗಳು ತಗೋಬೇಕು ಅಂದ್ರೆ 15 ವರ್ಷ ಬೇಕು ಅವ್ರು ಸೈಟ್ಗಳು ತಗೊಳಕ್ಕೆ. ಇವತ್ತು ಏಕಾಏಕಿ ಅನೌನ್ಸ್ ಮಾಡಿದ್ದಾರೆ ಎಲ್ಲರಿಗೂ 50-50 ಅಂತೆ. ಯಾಕೆ? ನಮ್ಮ ಹೋರಾಟದ ಫಲ ತಾನೇ ನೀವು 50-50 ಬಂದಿರೋದು. ಅದಕ್ಕೆ ಮುಂಚೆ ಬಂದಿದ್ರ 40-60 ಅಂತ ಇದ್ರೆ ಈಗ 50-50. 2 ಕೋಟಿ ಇದೆ, 3 ಕೋಟಿ, 3 ಕೋಟಿ ಇದೆ, 4 ಕೋಟಿ. ಯಾರ ಹೋರಾಟದಿಂದ? ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ, ಕುಮಾರಸ್ವಾಮಿ ಅವರ ಹೋರಾಟದಿಂದ ಇವತ್ತು ಈ ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ. ಬಗ್ಗುತ್ತಾ ಇದ್ದಾರೆ, ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆಗೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ, ಮನೆಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆಗಳಿಗೆ ನಾನು ಸುರೇಶ್ ಬಾಬು ಅವರು ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ನಾವು ಒಳಗಡೆ ಹೋರಾಟ ಮಾಡುವಾಗ ನೀವು ಹೊರಗಡೆ ಹೋರಾಟ ಮಾಡ್ಬೇಕಾವತ್ತು. ಅಧಿವೇಶನ ನಡೆಯಕ್ಕೆ ಬಿಡಲ್ಲ, ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಇದು ತೀರ್ಮಾನ ಆಗಲೇಬೇಕು. ಬಿಡದಿ ಯಾರು? ರೈತರದ ಡಿ.ಕೆ. ಶಿವಕುಮಾರ್ದ ಅಂತ ತೀರ್ಮಾನ ಆಗ್ಬೇಕು. ನಮ್ಮದು ಅಂದ್ರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು, ಉಳಿಸ್ತೀವಿ. ಈಗಾಗಲೇ ನಾವು ಕುಮಾರಣ್ಣ ಅವ್ರನ್ನ ಡಿಕ್ಲೇರ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಒಂದು ಇದು ನಾನು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಪಾಪದ ಕೂಸು, ಪಾಪದ ಕೂಸು ಯಾವ ಮುಖ ಇಟ್ಕೊಂಡು ಹಾಗಾದ್ರೆ ಪಾಪದ ಕೂಸು ನೀರಕ್ಕಪ್ಪ ಇಟ್ಕೊಂಡಿದ್ಯಾ? ಬಿಟ್ಟು ಬೇಡಲ್ಲ, ಬಿಟ್ಬಿಡು. ಇದೇ ನಿಮ್ ಸತ್ಯಶೋಧನಾ ಸಮಿತಿ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತ ವಿರೋಧಿ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರಿಗೆ ಯಾವತ್ತು ನಾನು ದ್ರೋಹ ಬಗೆಯಲ್ಲ, ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ. ರೆಕಾರ್ಡ್ ಹೇಳಿದ್ದಾರೆ, ವಿಧಾನಸಭೆ ರೆಕಾರ್ಡ್ ಹೇಳಿದ್ದಾರೆ. ಅದನ್ನು ತರಿಸಿದ್ದೀನಿ ನಾನು ರೆಕಾರ್ಡ್ ಅನ್ನ. ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು. ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ಯಾಕೆ ಮಾಡ್ತೀನಿ? ಅದು ನಮ್ಮ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡಿದವರೆಲ್ಲ ಕಳ್ಳರು ನೀವು, ಮಾಡಿದವರು ನೀವು. ಅದೇನೋ ಮೊಸ ತಿನ್ಬಿಟ್ಟು ಮೇಕೆ ಮೂತಿ ಒರೆಸಿದ್ರಲ್ಲ, ಹಂಗೆ ನಮ್ಮ ಮೂತಿ ಗೊತ್ತ, ಹಂಗೆಲ್ಲ ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಟ್ಟಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ದೀರಾ, ಈಗ ಯಶಸ್ವಿ ಮಾಡ್ಬೇಕಿದೆ.